ಶ್ವೇತಾ ಬ್ಲಾಗ್ಸ್ ಕನ್ನಡ. ಈ ಒಂದು ಮಿನಿ ಬ್ಲಾಗ್ ಬಂದು ಭಾನುವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಮಗನ ಬರ್ಡೇ ಇತ್ತು, ಹಾಗಾಗಿ ಅಮ್ಮ ಅಕ್ಕ ಎಲ್ಲ ಮನೆಗೆ ಬಂದಿದ್ದರು. ನಾನು ಬರ್ಡೇ ದಿವಸ ಆಗಲಿ ಇಲ್ಲ ಎವ್ರಿ ಸಂಡೇ ಅವರಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅಮ್ಮನೇ ಗೋಕುಲ್ಗೂ ಮತ್ತು ಕುಶಾಲ್ಗೂ ಅಮ್ಮನೇ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ತಾಯಿದ್ರು. ಅವ್ನು ಸ್ವಲ್ಪ ನನಗೆ ಮಸಾಜ್ ಮಾಡಜ್ಜಿ ಅಂತ ಹೇಳಿಬಿಟ್ಟು ಅವ್ರ ಅಜ್ಜಿ ಬಂದಿರೋದ್ರಿಂದ ಮಸಾಜ್ ಮಾಡಿಸ್ಕೋತಾ ಇದ್ದ. ಅವನಿಗೂ ಕೂಡ ತುಂಬ ಖುಷಿಯಾಗಿತ್ತು, ಎಲ್ಲರೂ ಮನೆಗೆ ಬಂದಿದ್ದರು ಅಂತ ಹೇಳಿಬಿಟ್ಟು. ಇನ್ನು ಇದಾದಮೇಲೆ ನಾನು ಟಿಫನ್ಗೆ ಅಂತ ಹೇಳಿಬಿಟ್ಟು ಬಿಸಿಬೇಳೆಭಾತ್ ಮಾಡ್ಕೊಳ್ಳೋಣ ಅಂತ ನಾನೆಲ್ಲ ತರಕಾರಿನೆಲ್ಲ ಹಚ್ಕೋತಿದ್ದೆ. ಇನ್ನು ಅಮ್ಮನೂ ಕೂಡ ಅವರು ಬಂದ ತಕ್ಷಣ ಕಾಫಿ ಕೊಟ್ಬಿಟ್ಟು ಅವರು ಕೂಡ ಅವ್ರ ಪಾಡಿಗೆ ಅವ್ರ ಮಕ್ಕಳ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ರು. ಇನ್ನು ಇದಾದಮೇಲೆ ಖುಷಿನೂ ಕೂಡ ಅವ್ನಿಗೆ ಏನು ಮಾಡಿದ್ದಾರೆ ನನಗೂ ಅದೇ ಮಾಡಿ ಅಂತ ಮಾಡಿಸ್ಕೋತಾನೆ ಅವನು. ಹಂಗಾಗಿ ಇವನಿಗೂ ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿದ್ರು. ಇದೆಲ್ಲ ಅದಾದಮೇಲೆ ಟಿಫನ್ನಿಗೆ ಬಿಸಿಬೇಳೆಭಾತ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅಕ್ಕಿನೂ ಮತ್ತು ಬೇಳೆ ತರಕಾರಿ ಎಲ್ಲ ತೊಳೆದ್ಬಿಟ್ಟು ನಾನು ಬಿಸಿಬೇಳೆಭಾತನ್ನ ರೆಡಿ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಇನ್ನು ಸಂಜೆ ಕೂಡ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದರು. ಅವರು ಬಂದಾದಮೇಲೆ ಇನ್ನು ಅಡುಗೆ ಮಾಡ್ಕೋಬೇಕಾಗತ್ತೆ, ಬೆಳಗ್ಗೆ ಸ್ನ್ಯಾಕ್ಸ್ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು MTR ಪೌಡರ್ ಹಾಕ್ಕೊಂಡಿದ್ದೆ. ಟೈಮ್ ಇದ್ದರೆ ಅಮ್ಮ ಮಾಡಿಕೊಡ್ತಾರೆ ಮನೆಯಲ್ಲಿ, ಅವ್ರು ಸ್ವಲ್ಪ ವರ್ಕು ಹೋಗ್ತಿರೋದ್ರಿಂದ ಮಾಡ್ಕೊಡೋಕ್ಕಾಗಿಲ್ಲ. ಅದಕ್ಕೆ ಆಗಿ ನಾನು ಇನ್ಸ್ಟೆಂಟ್ ಪೌಡರ್ನೇ ತೊಗೊಂಬಂದು ಬಿಸಿಬೇಳೆಭಾತನ್ನೇ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಬಿಸಿಬೇಳೆಭಾತ್ ಕೂಡ. ಇನ್ನು ಇದಾದಮೇಲೆ ಅವನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ. ಅಜ್ಜಿ ಬಂದಿದ್ರಲ್ಲ, ದೊಡ್ಡವರು ಅವರೇ ಇದ್ದಿದ್ದರಿಂದ ಅವರಿಗೆ ಕಾಲಿಗೆಲ್ಲ ನಮಸ್ಕಾರ ಮಾಡಿ, ಈ ಒಂದು ಸಂಸ್ಕಾರನ ನಾವು ಮಕ್ಕಳಿಗೆ ಕಲಿಸ್ತಾ ಹೋಗಬೇಕು ಚಿಕ್ಕದ್ರಿಂದನೇ. ನಾನು ಯಾವಾಗಲೂ ಇದೇ ಥರನೇ, ಯಾರು ದೊಡ್ಡವರು ಇರ್ತಾರೋ ಇಲ್ಲಾಂದರೆ ನಾವಿಬ್ಬರು ಇದ್ದರೆ ನಾವು ತಂದೆ ತಾಯಿ ಏನಿದ್ದೀವಲ್ಲ ನಮಗೆ ಕಾಲಿಗೆ ನಮಸ್ಕಾರ ಮಾಡ್ಕೋತಾನೆ ಅವನು. ಅಜ್ಜಿಗೂ ಕೂಡ ನಾನು ಸ್ವೀಟ್ ಅಂತ ಹೇಳಿ ಜಾಮೂನ್ ಮಾಡಿದ್ದೆ, ಅವನಿಗೆ ಇಷ್ಟ ಅಂತ. ಅವನು ಜಾಮೂನ್ನ ಅಜ್ಜಿಗೂ ತಿನ್ನಿಸ್ಕೊಂಡು, ಇನ್ನು ಅವ್ರ ದೊಡ್ಡಮ್ಮ ಇವರು ನನ್ನ ಅಕ್ಕ, ಅವಳು ಕೂಡ ಅವಳಿಗೆ ಸ್ವೀಟ್ ತಿನ್ನಿಸಿದ್ಲು. ಇನ್ನಿದಾದಮೇಲೆ ಎಲ್ಲ ಕೆಲಸ ಮುಗಿದಿತ್ತು. ನಾನು ಕಾಮಧೇನು ಕ್ಷೇತ್ರಕ್ಕೆ ಹೋಗಲೇಬೇಕಿತ್ತು ಇವತ್ತು. ಹಾಗಾಗಿ ಕಾಮಧೇನು ಕ್ಷೇತ್ರಕ್ಕೆ ಬಂದು ರಾಯರ ದರ್ಶನ ಮಾಡ್ಕೊಂಡ್ವಿ. ಇನ್ನು ಒಳಗಡೆ ಸ್ವಲ್ಪ ಎಕ್ಸಿಬಿಷನ್ ಥರ ಎಲ್ಲ ಐಟಮ್ಸ್ ಇಟ್ಟಿದ್ರು. ನನಗೊಂದು ಫೋಟೋ ಬೇಕಾಗಿತ್ತು, ಹಾಗೆ ಇಲ್ಲಿ ಬಂದೆ. ನನಗೆ ಗ್ಲಾಸ್ ಫೋಟೋ ಬೇಕಿದ್ದಿತ್ತು, ಬಟ್ ಇಲ್ಲಿ ರಾಯರ ಫೋಟೋ ಗ್ಲಾಸ್ದಿರಲಿಲ್ಲ, 3D ಥರ ಇತ್ತು. ಇನ್ನು ಅವ್ನು ಸ್ವಲ್ಪ ಕತೆ ಬುಕ್ಸ್ ಎಲ್ಲ ನೋಡ್ತೀನಿ ಅಂತ ಇದ್ದ. ಅವ್ನ ಪಾಡಿಗೆ ಅವ್ನ ಕತೆ ಬುಕ್ಸ್ನೆಲ್ಲ ನೋಡ್ಕೋತಾ ಇದ್ದ. ನಾನು ಹಾಗೆ ಸ್ವಲ್ಪ ಇಲ್ಲೆಲ್ಲ ಚೆನ್ನಾಗಿತ್ತು, ನನಗೊಂದು ಅನ್ನಪೂರ್ಣೇಶ್ವರಿ ದೇವ್ರದ್ದೊಂದು ವಿಗ್ರಹ ಬೇಕಿತ್ತು, ನೋಡಿದೆ. ಬಟ್ ಆ ಚಿಕ್ಕ ಟೈಪಲ್ಲಿ ಇರಲಿಲ್ಲ. ನೋಡಿದೆ ಇದಾರು ಗ್ಲಾಸ್ದಿದೆಯೋ ಫೋಟೋ ನೋಡೋಣ ಅಂತ ಅಂದ್ಬಿಟ್ಟು ಫೈನಲಿ ಇಲ್ಲಿಗೆ ಬಂದ್ವಿ. ಇದೂ ಕೂಡ ಅದೇ ಥರ 3D ಫೋಟೋನೇ ಇತ್ತು. ಸರಿ ಇವರು ಬೇಡ, ಅದು ಒರೆಸಿದ್ರೆ ಸ್ವಲ್ಪ ಪೇಪರೆಲ್ಲ ಎದೊಳೋ ಚಾನ್ಸಸ್ ಇದೆ ಅಮ್ಮ ಅಂದರು. ಸರಿ ಬಿಡ್ರಿ ಅಂದ್ಬಿಟ್ಟು ಅದನ್ನು ಇಟ್ಕೊಂಡು ಇನ್ನು ಈ ಕಡೆ ಬಂದ್ವಿ. ಇನ್ನು ಮಕ್ಕಳು ಅವ್ರಿಗೆ ಏನು ಬೇಕೋ ಆಟ ಸಾಮಾನೆಲ್ಲ ನೋಡ್ತಿದ್ರು, ಬಟ್ ಅವ್ರು ಏನು ಕೇಳೋದಿಲ್ಲ ಅಲ್ಲಿ ಒಳಗಡೆ ಹೋದ್ಮೇಲೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತು ಇಲ್ಲಿರೋವೆಲ್ಲ ಸ್ವಲ್ಪ ಏನು ಅಂತ ಹೇಳಿದ್ರೆ ಕಾಸ್ಟ್ಲಿನೇ ಇರುತ್ತೆ, ಬೇಡ ಅಂತ ಹೇಳಿ ಬಂದರು. ಹಾಗೆ ನಾವೊಂದು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿರೋದ್ರಿಂದ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಇನ್ನು ಮನೆಗೆ ಬಂದ್ವಿ. ಇನ್ನು ಸಂಜೆ ಆಗಿತ್ತಿದು. ಎಲ್ಲರನ್ನೂ ಸ್ವಲ್ಪ ಬರ್ತಡೇ ಚಿಕ್ಕದಾಗಿ ಮಾಡಿರೋದ್ರಿಂದ ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ. ಜಾಸ್ತಿ ಜನಸಂಖ್ಯೆ ಮಕ್ಕಳದೇ ಇತ್ತು. ತುಂಬ ಖುಷಿ ಆಯಿತು ಅವನಿಗೂ ನನಗೂ ಎಲ್ಲರಿಗೂ. ಇನ್ನು ಮಕ್ಕಳು ಕೂಡ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಆಟ ಆಡ್ಕೊಳ್ತಾಯಿದ್ರು. ನಾನು ಒಂದು ಸ್ವಲ್ಪ ಅಡುಗೆನ ಮನೆಯಲ್ಲೇ ಮಾಡ್ಕೊಂಡಿದ್ದೆ, ಸ್ವಲ್ಪ ಜನ ಅಲ್ವಾ ಅಂತ ಹೇಳಿಬಿಟ್ಟು. ಇನ್ನು ಇವರು ನಮ್ಮ ಅಕ್ಕ, ನನ್ನ ಫ್ರೆಂಡು, ನಮ್ಮ ಮ್ಯಾಮು ಅವರು. ಇನ್ನು ಇದೆಲ್ಲ ಆದಮೇಲೆ ಬರ್ಡೇ ಸ್ಟಾರ್ಟ್ ಮಾಡಿದ್ವಿ. ಒಂದು ಸಿಂಪಲಾಗಿ ಒಂದು ಸ್ವಲ್ಪ ಚಿಕ್ಕ ಕೇಕ್ ತೊಗೊಂಬಂದು ಅವನ ಖುಷಿ ಏನಿದೆ ಅದನ್ನು ಇದು ಮಾಡೋಣ ಅಂತ ಹೇಳಿಬಿಟ್ಟು, ಹಾಗೆ ಅವನಿಗೆ ಒಂದು ಡ್ರೆಸ್ಸೂ ರೆಡ್ ಕಲರ್ ತೊಗೊಂಡು ಬಂದಿದ್ವಿ. ಅವನೇ ಇಷ್ಟಪಟ್ಟು ತೊಗೊಂಡ. ಅದು ಕೂಡ ಅವನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಫೈನಲಿ ಬರ್ತಡೇ ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ರು. ನನಗೂ ಕೂಡ ತುಂಬ ಖುಷಿಯಾಯಿತು. ವರ್ಷಕ್ಕೊಂದು ಸರಿ ಮಕ್ಕಳು ಬರ್ತಡೇ ಮಾಡ್ತೀವಿ, ಅವ್ರ ಖುಷಿನೇ ನಮ್ಗೆ ಖುಷಿಯಾಗಿರಬೇಕು. ಇನ್ನು ಏನು ಅಂತ ಹೇಳಿದ್ರೆ, ನನಗೆ ಇವನು ನನ್ನ ಲೈಫಲ್ಲಿ ಬಂದಿದ್ದು ಒಂಥರ ಏನೋ ಒಂಥರ ಒಳ್ಳೆಯ ದಿನ, ಹಾಗೆ ಮತ್ತು ಒಳ್ಳೆಯ ಖುಷಿ. ಹಾಗಾಗಿ ನನಗೆ ಖುಷಿಗಿಂತ ಇವನ ಮೇಲೆ ತುಂಬ ಇಷ್ಟ ಆಯಿತು. ಇನ್ನು ಖುಷಿನೂ ಕೂಡ ಅಣ್ಣ ಬೇಕು ಅಂತೇಳಿ ಅವನು ಕೂಡ ಅವನ ಪಕ್ಕ ಬಂದು ನಿಂತ್ಕೊಂಡ. ಅವನಿಗೂ ಕೂಡ ಮೆರೂನ್ ಡ್ರೆಸ್ಸೇ ಹಾಕಿದ್ವಿ. ಇನ್ನು ಫ್ಯಾಮಿಲಿ ಫುಲ್ಲು ಎಲ್ಲರೂ ಮೆರೂನ್ ಕಲರ್ ಡ್ರೆಸ್ಸೇ ಹಾಕ್ಕೊಂಡಿದ್ವಿ. ನನಗೇನು ಅಂತ ಹೇಳಿದ್ರೆ, ವರ್ಷದಲ್ಲಿ ಒಂದು ದಿವಸನಾದ್ರು ಖುಷಿಯಾಗಿರಬೇಕು ನನ್ನ ಮಕ್ಕಳ ಜೊತೆ. ಡೈಲಿ ಖುಷಿಯಾಗಿ ಇರ್ತೀವಿ, ಅದರಲ್ಲಿ ನಾವು ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಬರ್ಡೇ ದಿವಸ ಮಾತ್ರ ಎವ್ರಿ ಇಯರ್ ನಾವು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಹಾಗಾಗಿ ಈ ಡೇ ಕೂಡ ನಾನು ಒಂದು ಮೆರೂನ್ ಡ್ರೆಸ್ ಕೋಡ್ ಇಟ್ಕೊಂಡೆ ಬರ್ಡೇ ಸೆಲೆಬ್ರೇಷನ್ನ ಮಾಡ್ಕೊಂಡಿದ್ದೆ. ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಿದ್ರು. ಹಾಗೆ ಊಟ ಕೂಡ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ನನ್ನ ಫ್ರೆಂಡ್ ಹೇಳ್ತಿದ್ರು ಅಡುಗೆ ಎಲ್ಲ ನೋಡಿಬಿಟ್ಟು. ಇನ್ನು ಇದಾದಮೇಲೆ ನನ್ನ ಫ್ರೆಂಡು ನನಗೆ ಲಾಂಗ್ 6 ಮಂತ್ಸ್ ಆದಮೇಲೆ ಮನೆಗೆ ಬಂದಿದ್ಲು. ಅದು ನನಗೆ ತುಂಬ ಖುಷಿ ಆಯಿತು. ಅವ್ನ ಫ್ರೆಂಡ್ ಬರ್ತಡೇನೂ ಕೂಡ ಲಾಸ್ಟ್ ಮಂತ್ ಇತ್ತು, ಬಟ್ ವೀಕ್ ಡೇಸಲ್ಲಿ ಬಿದ್ದೋಗ್ಬಿಟ್ಟಿತ್ತು ಟ್ಯೂಸ್ಡೇ. ಹಂಗಾಗಿ ನಾನು ಹೋಗೋಕ್ಕಾಗಿರಲಿಲ್ಲ.
ಅವಳು ನನ್ನ ಬರ್ಡೇ ಸಂಡೇ ಬಿದ್ದಿದ್ದರಿಂದ, ಇಲ್ಲಾಂದರೆ ಅವಳು ವೀಕ್ ಡೇಸಲ್ಲಿ ಬಿದ್ದಿದ್ರು ಕೂಡ ಬರ್ತಿದ್ಲು. ಆದ್ರೂ ಇವತ್ತು ಸಂಡೇ ಬಿದ್ದಿತ್ತು, ಪಾಪ ಊರಿಗೆ ಹೋಗಿದ್ಲಂತೆ, ಟಯರ್ಡ್ ಆಗಿತ್ತು. ಅವಳು ಕೂಡ ಬಂದು ನನಗೆ ಅವಳನ್ನ ನೋಡಿ ತುಂಬ ಖುಷಿ ಆಯಿತು. ಹಂಗೆ ಅವ್ರ ಹಸ್ಬೆಂಡೆಲ್ಲ ನಾವು ಒಂಥರ ಒಂದು ಫ್ಯಾಮಿಲಿ ಥರನೇ ಇದ್ದೀವಿ. ಆ ಒಂದು ವಿಷಯಕ್ಕೆ ನನಗೆ ತುಂಬ ಖುಷಿ ಆಯಿತು. ಇವಳೇ ನನ್ನ ಫ್ರೆಂಡು. ಇನ್ನು ಬಂದರೆ ಇವರೇ ನನ್ನ ಬ್ರದರು ಸಂತು ಅಂತ ಹೇಳಿ. ಇನ್ನು ಇದಾದಮೇಲೆ ನನ್ನ ಸಿಸ್ಟರ್ ಇವಳು ರಚಿತಾ ಲಾಸ್ಟ್. ಇನ್ನು ಬಂದ್ವಿ, ಬರ್ಡೇ ಸ್ಟಾರ್ಟ್ ಮಾಡೋಣ ಅಂತ ನಿಂತ್ಕೊಂಡಿದ್ವಿ. ನಾನೇ ಮ್ಯಾಚ್ ಬಾಕ್ಸ್ ಹಚ್ತೀನಿ ಅಂತಿದ್ದೆ, ಬಟ್ ನನ್ನ ಮಕ್ಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಯಾಕಂದರೆ ಒಂದು ಸಿಲ್ಕ್ ಮೆಟೀರಿಯಲ್ಸ್ ಏನು ಹಾಕಿರ್ತೀವೋ ಅಲ್ಲಿ ಮ್ಯಾಚಸ್ಸಿಂದ ಇಲ್ಲಾಂದರೆ ಫೈರಿಂದ ದೂರ ಇರೋಣ ಅಂತ ಹೇಳಿಬಿಟ್ಟು ನಾನೇ ಹಚ್ತೀನಪ್ಪ ಅಂತ ಹೇಳಿಬಿಟ್ಟು ನಾನೇ ಹಚ್ಚಿದೆ. ಹಸ್ಬೆಂಡಿಗೆ ಹಚ್ಚಿ ಅಂತ ಅಂದೆ, ಮಕ್ಕಳೆಲ್ಲ ಇದ್ರಲ್ಲ ಅವ್ರು ತುಂಬ ಹೆದರುತ್ತಾರೆ, ಬೇಡ ಅಂತ ಹೇಳಿಬಿಟ್ಟು ನಾನೇ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನೇ ಹಚ್ಚಿದೆ. ನಮ್ಮ ಮ್ಯಾಮು ನೀನು ನಿಂತ್ಕೋ ಅಂತ ನನ್ನ ಮಕ್ಕಳನ್ನೆಲ್ಲ ಸರಿಸ್ಬಿಟ್ಟು ನನ್ನನ್ನು ನಿಲ್ಲಿಸಿದ್ರು. ಇನ್ನು ಇದಾದಮೇಲೆ ಹಸ್ಬೆಂಡ್ ನೀವು ಬನ್ನಿ ಅಂದೆ. ಇಲ್ಲ ಬಾರಮ್ಮ ನೀನೇ ಮಾಡು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ನಾನೇ ಒಂದು ಬರ್ತಡೇನ ಏನು ಕ್ಯಾಂಡಲ್ ಇರುತ್ತಲ್ಲ ಅದೊಂದು ಹಚ್ಚಿದೆ. ಇನ್ನು ಇದಾದಮೇಲೆ ಅವನಿಗೆ ತುಂಬ ಖುಷಿ ಆಯಿತು. ಎಲ್ಲರೂ ಕ್ಲಾಪ್ಸ್ ಹಾಕ್ಕೊಂಡು ವಿಶ್ ಮಾಡ್ತಿದ್ರು. ಅವನ ಖುಷಿನ ನೋಡೋದೇ ನನ್ನದು ಒಂದು ದೊಡ್ಡ ಖುಷಿಯಾಗಿತ್ತು. ಇನ್ನು ಎಲ್ಲರೂ ವಿಶ್ ಮಾಡ್ತಿದ್ದೆ, ಅವನ್ನೆಲ್ಲನೂ ನೋಡ್ತಾ ಇದ್ದ. ಇನ್ನೆಲ್ಲ ಆಯಿತು. ಇನ್ನು ಮಕ್ಕಳಿಗೆಲ್ಲ ಕೇಕು ಕೊಯ್ದುಬಿಟ್ಟು ಕೇಕ್ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಕೇಕ್ ತಿನ್ನಿಸ್ತಿದ್ದ. ನಾನೊಂದು ಕೇಕ್ ತೊಗೋಬೇಕಿತ್ತು. ಅಂದರೆ ಎವ್ರಿ ಇಯರ್ ನಾನೊಂದು ಕೇಕ್ ಏನಿರುತ್ತಲ್ಲ ಅವ್ರ ಫೋಟೋಸ್ನ ತೊಗೋತಾ ಇರ್ತೀನಿ. ಎಲ್ಲ ವರ್ಷವೂ ನಾನು ಸಿಂಪಲ್ಲಾಗಿ ನಾವೇ 4 ಜನ ಮಾಡ್ಕೋತಾ ಇದ್ವಿ. ಈ ವರ್ಷ ನನಗೊಂದು ಸ್ವಲ್ಪ 4 ಜನನ ಎಲ್ಲರನ್ನೂ ಕರೆಯೋಣ, ಯಾಕೆ ಹೊರಗಡೆ ಹೋಗೋದು ಅಂತ ಅನ್ನಿಸ್ತಿತ್ತು. ಆಗಿರೋದ್ರಿಂದ ನಾನೇ ನನ್ನ ಸಿಸ್ಟರು ಒಂದು ಕೇಕ್ ಪಿಕ್ ತೆಗಿತೀನಿ ಅಂತ ಹೇಳಿಬಿಟ್ಟು ಅವಳು ಕೂಡ ಒಂದು ಫೋಟೋನ ತಗೋತಾ ಇದ್ಲು. ಇನ್ನು ಇದಾದಮೇಲೆ ನನ್ನ ಬ್ರದರ್ ತೆಗ್ದಿದ್ರಂತೆ. ಆಯಿತು ಇರಲಿ ನಮ್ಮ ಮೊಬೈಲಲ್ಲೂ ಒಂದು ಅಂತ ಹೇಳಿಬಿಟ್ಟು ನಾನು ತಗೊಳ್ತಾ ಇದ್ದೆ. ಇನ್ನು ಕೇಕ್ ಕಟ್ ಮಾಡಿದ್ದ. ನೀನು ತಿನ್ನಿಸ್ಕೊಳ್ಳಿ ಅಮ್ಮ, ನೀವು ತಿನ್ನಿಸ್ಕೊಳ್ಳಿ ಅಂತ ಅಂತಿದ್ದ ಅವನು. ಸರಿ ಆಯಿತು ತಿನ್ನಿಸಿ, ಇಲ್ಲ ಮಕ್ಕಳಿಗೆಲ್ಲ ತಿನ್ನಿಸಪ್ಪ ಅಂತ ನಾನು ಅಂತಿದ್ದೆ. ಸರಿ ನಿಮಗೆ ತಿನ್ನಿಸ್ತೀನಿ ಫಸ್ಟು ಅಂತ ಅಂದ್ಬಿಟ್ಟು ಅವನು ನನಗೆ ತಿನ್ನಿಸ್ದ. ಅವನದು ಏನಿರುತ್ತಲ್ಲ ಅವನಿಷ್ಟ ಇದ್ದಿದ್ದು ಕಲರು ಕೇಕ್ ಬೇಕಿತ್ತು ಅವನಿಗೆ, ಅದೇ ನೋಡ್ದ. ಅದನ್ನು ಕೂಡ ಖುಷಿ ಆಯಿತು ಅವ್ನಿಗೆ. ಇನ್ನೊಂದು ವಿಷಯ, ನಾವು ಏನು ಅಂತಂದರೆ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡೋದಿಲ್ಲ. ಯಾಕಂತ ಅಂದರೆ ಅದು ಒಂದು ಏನು ಮಾಡ್ತಾರೆ ಅವರು, ನನಗೆ ಪೇಸ್ಟ್ರಿನೇ ಕೇಕ್ ಬೇಕು ಅಂತಾರೆ. ವರ್ಷಕ್ಕೊಂದು ಸರಿ ತಿಂತಾರೆ, ಯಾವಾಗಲೂ ಇಲ್ಲ ತಿಂಗಳಲ್ಲಿ ಹೋಗಬೇಕು ಹೊರಗಡೆ ಅಂತ ಏನು ಕೇಳೋದಿಲ್ಲ ಅವರು ಮಕ್ಕಳು. ಹಾಗಾಗಿ ಇರಲಿ ಬಿಡು ಅಂತ ಹೇಳಿಬಿಟ್ಟು ಚೆನ್ನಾಗಿ ಬರ್ತಡೇ ಮಾಡಿದ್ವಿ. ಇನ್ನು ಫೈನಲಿ ಆದಮೇಲೆ ಅವನಿಗೆ ಗಿಫ್ಟ್ಸ್ ಎಲ್ಲ ಸ್ವಲ್ಪ ಬಂದಿತ್ತು. ಅದನ್ನು ನಾನು ಓಪನ್ ಮಾಡಿ ಯಾವಾಗಲೇ ನೋಡ್ತೀನಿ ಅಂತ ಇದ್ದ. ಇಲ್ಲ ಬಿಡು ಚಿನ್ನು, ಇವತ್ತು ಟಯರ್ಡ್ ಆಗಿದ್ದೀನ, ನಾಳೆ ನೋಡಿ ಅಂತ ಅಂದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನು ಕೂಡ ಸುಮ್ಮನೆ ಆದ. ಇದೆಲ್ಲ ಆದಮೇಲೆ ಊಟ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಊಟ ಕೂಡ ಕೊಟ್ವಿ. ಇನ್ನು ಊಟ ಕೂಡ ಏನು ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಮಕ್ಕಳು ಕೂಡ ಸ್ವಲ್ಪ ಖಾರ ಎಲ್ಲ ಕಡಿಮೆ ಮಾಡಿದ್ದೆ. ಎಲ್ಲ ಚಿಕ್ಕ ಮಕ್ಕಳೇ ಇದ್ರಲ್ವ, ಹಂಗಾಗಿ ಖಾರ ಕಡಿಮೆ ಮಾಡಿದ್ದೆ. ಮಕ್ಕಳು ಕೂಡ ತುಂಬ ಖುಷಿಯಿಂದ ತಿಂತಿದ್ರು. ಇವಳು ನನ್ನ ಸಿಸ್ಟರ್ ಮಗಳು, ಅವಳು ಒಂದೇ ಸ್ಕೂಲು, ಹಾಗೆ ಅದನ್ನು ಕೂಡ ಅವನಿಗೆ ತುಂಬ ಇಷ್ಟ ಆಯಿತು. ಅಕ್ಕ ಎಲ್ಲ ಬಂದಿದ್ದಿದ್ದು. ಇನ್ನು ನನ್ನ ಫ್ರೆಂಡ್ ಮಕ್ಕಳು ಇವಳು ಚಿಕ್ಕವಳು ಪರೀಕ್ಷಿತ್, ವರ್ಷಿಣಿ ಅಂತ ಹೇಳಿಬಿಟ್ಟು ಪರೀಕ್ಷಿತ್ ತಂಗಿ. ಇನ್ನು ಪರೀಕ್ಷಿತ್ ಇವನು ನನ್ನ ಮಗನ ಬೆಸ್ಟ್ ಫ್ರೆಂಡ್. ಇವನು ಅಂದರೆ ನರ್ಸರಿಯಿಂದನೂ ಇವತ್ತಿಗಂಟ ಒಂದೇ ಕ್ಲಾಸಲ್ಲಿ ಓದಿದ್ದವರು ಇವರು. ಇದು ಕೂಡ ಅವನಿಗೆ ಖುಷಿ ಆಯಿತು. ಅವನು ಚಿಕ್ಕ ಮಗು ಥರ ನನಗೆ. ಅವನು ದೊಡ್ಡವನಾಗಿದ್ದರೂ ಕೂಡ ಅವನೊಂದು ಚಿಕ್ಕ ಮಗು ಥರ. ನನ್ನ ಚಿಕ್ಕವನೊಂದು ಸ್ವಲ್ಪ ಹೈಪರ್ ಇದ್ದಾನೆ. ಇವನಿಗೆಲ್ಲ ನಾನೇ ಮಾಡಿ ಕೊಡೋದ್ರಿಂದ ಊಟದಿಂದ ಹಿಡಿದು ಎಲ್ಲ ಕೆಲಸ ನಾನೇ ಮಾಡಿಕೊಡ್ತೀನಿ. ಅವ್ನ ಕೈ ಓರ್ಸೋಕ್ಕೂ ನೋಡಿ ನಾವೇ ಟಿಶ್ಯೂ ಕೊಡಬೇಕಿತ್ತು, ಅಲ್ಲಿದ್ದರೂ ಎತ್ಕೋತಿರ್ಲಿಲ್ಲ ಅವನು. ಒಂಥರ ಇನ್ನೋಸೆಂಟ್ ಆಡ್ದಂಗೆ ಆಡ್ತಿರ್ತಾನೆ. ಇದು ನನ್ನ ಫ್ರೆಂಡ್ ಮಗ ಅಮ್ಮಯ್ಯ ಅಂತ ಹೇಳಿ, ಇವಳು ನನ್ನ ಫ್ರೆಂಡ್ ಮಗಳು. ಹಾಗೆ ಎಲ್ಲರೂ ಬಂದಿದ್ದರು. ಅವನವ್ರ ಫ್ರೆಂಡ್ಸಿಗೆ ಏನಿರುತ್ತಲ್ಲ ಎಲ್ಲರನ್ನೂ ಶೇರ್ ಮಾಡ್ಕೋತಾ ಇದ್ದ, ತಿನ್ನಿಸ್ಕೊಂಡಿದ್ದ. ಇನ್ನು ಟೈಮ್ ಕೂಡ ಆಗಿತ್ತು, ನಾವೆಲ್ಲ ಹೊರಡ್ತೀವಿ ಅಂತ ಹೇಳ್ತಿದ್ರು ಅಂತ ಹೇಳಿಬಿಟ್ಟು ಊಟ ತಿನ್ನೋಣ ಅಂತ ಹೇಳಿಬಿಟ್ಟು ಇನ್ನು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳೋ ಅಷ್ಟೊತ್ತಲ್ಲಿ ಅವನು ಇರಮ್ಮ ನನ್ನ ಫ್ರೆಂಡ್ಸಿಗೆಲ್ಲ ತಿನ್ನಿಸ್ಬಿಡ್ತೀನಿ ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇನ್ನು ಊಟ ಮಾಡ್ತಾಯಿದ್ವಿ. ಇನ್ನು ಊಟ ಕೂಡ ಮಾಡಿಕೊಂಡ್ವಿ. ಇನ್ನು ಇನ್ನು ಊಟ ಮಾಡ್ಕೊಂಡಿದ್ದಾದಮೇಲೆ ಅವರು ಹೊರಡ್ತೀವಿ ಅಂತ ಹೇಳ್ತಾಯಿದ್ರು. ಇನ್ನು ಇವೊಂದು ಮುಗ್ದೇ ಇಲ್ಲ, ಇನ್ನು ತಿನ್ನಿಸ್ತಾನೆ ನಿಂತ್ಕೊಂಡಿದ್ದ. ಸರಿ ತಿನ್ನಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಊಟ ತಿಂತೀವಿ ಅಂತ ನನ್ನ ಫ್ರೆಂಡ್ ಏನು ಬಂದಿದ್ರಲ್ಲ ಫ್ಯಾಮಿಲಿ ಅವರೆಲ್ಲ ಇರಲಿ ಪರವಾಗಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಏನು ನಾವು ಈ ಥರ ಮಕ್ಕಳಿಗೆ ಈ ಥರ ಬರ್ಡೇ ಆಗಲಿ ಏನೋ ಒಂದು ಅವ್ರಿಗೆ ಫ್ರೆಂಡ್ಸ್ ಮಧ್ಯೆ ಒಂದೊಂದು ಸೆಲೆಬ್ರೇಷನ್ಸ್ನ ಮಾಡ್ತಾಯಿದ್ರೆ
ಅವರಲ್ಲಿ ಕೂಡ ಒಳ್ಳೆ ಕಮ್ಯುನಿಕೇಷನ್ಸ್ ಬೆಳೆಯುತ್ತೆ. ನಾವು ಕೂಡ ಖುಷಿಯಾಗಿರ್ತೀವಿ, ಇನ್ನು ಅವರು ಕೂಡ ಖುಷಿಯಾಗಿರ್ತಾರೆ. ಎಲ್ಲ ಆಯಿತು. ಇನ್ನು ಊಟದ ವಿಷಯಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಒಂದು ಫೋಟೋಸ್ ತೆಗೆಸ್ಕೋತೀನಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಕೂಡ ತೆಗೆಸ್ಕೋತಾ ಇದ್ದೆ. ಇನ್ನು ನನ್ನ ಸಿಸ್ಟರು ಕೇಕ್ ತಿನ್ನಿಸಿರಲಿಲ್ಲ. ಇನ್ನು ಅವಳು ಕೂಡ ಕೇಕ್ ತಿನ್ನಿಸ್ಬಿಟ್ಟು ಅವಳು ಕೂಡ ಇದು ನೋಡಿ ಅವ್ರ ಮಗಳು ಆದ್ಯ ಅಂತೇಳಿ, ನನಗೆ ಅವಳಂದರೆ ತುಂಬ ಇಷ್ಟ. ಮತ್ತು ಇನ್ನು ನನ್ನ ದೊಡ್ಡ ಮಗಳೊಬ್ಬಳು ರೋಷನ ಅಂತ ಇದ್ದಾಳೆ, ಅವಳು ಅಂದ್ರೂ ಇಷ್ಟನೇ. ಅವಳು ಇಬ್ಬರು ನನಗೆ ಸಿಸ್ಟರ್ಸ್ ಮಕ್ಕಳು. ಇವಳು ನೋಡಿ ಆದ್ಯ ಅಂತ ಹೇಳಿ. ಕುಶಾಲ್ಗಿಂತ ಇವಳು ಒಂದು 9 ಮಂತ್ಸ್ ದೊಡ್ಡವಳು ಅಷ್ಟೇ. ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಇನ್ನು ನನ್ನ ಹಸ್ಬೆಂಡ್ಗೆ ಫೋಟೋಸ್ ಎಲ್ಲ ಅಂದರೆ ಇಷ್ಟ ಇಲ್ಲ, ಆದರೂ ನಂದೊಂದು ಫೋರ್ಸಿಗೋಸ್ಕರ ಬಂದು ಫೋಟೋಸನ್ನು ತೆಗೆಸ್ಕೊಂಡ್ರು. ಚೆನ್ನಾಗೇ ಕಾಣಿಸ್ತಾ ಇದ್ವಿ, 4 ಜನನೂ ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಿದ್ವಿ. ಎಲ್ಲರೂ ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ, ಎಲ್ಲರ ಹತ್ರ ಕಾಮನಾಗಿ ಇತ್ತು ಡ್ರೆಸ್ಸು. ಹಾಗಾಗಿ ಅದೇ ಕೋಡಾಗಿ ಇಟ್ಕೊಂಡು ಡ್ರೆಸ್ನ ಹಾಕ್ಕೊಂಡ್ವಿ ನಾವು. ಇನ್ನೆಲ್ಲ ಆಯಿತು, ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟು ಇನ್ನು ಊಟದ ವಿಷಯಕ್ಕೆ ಬರ್ತೀವಿ. ಇನ್ನು ಊಟಕ್ಕೆ ನಾನು ಒಂದು ಸ್ವಲ್ಪ ವೆರೈಟೀಸೇ ಮಾಡಿದ್ದೆ. ಪಲಾವು, ಜಾಮೂನು, ಒಂದು 2-3 ಥರ ಪಲ್ಯ, ಹಾಗೆ ಬಜ್ಜಿ, ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ಊಟ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ನಮ್ಮ ಮೇಡಮ್ ಇದ್ದವರು ನಾನೊಂದು ಫೋಟೋ ತೆಗೆಸ್ಕೊತೀನಿ ಅನ್ನೋದಕ್ಕೆ ಅವರು ಕೂಡ ಒಂದು ಫೋಟೋನು ಸಹಿತ ತೆಗೆದ್ರು. ಈ ಒಂದು ಮೆನು ನಮ್ಮದು ಆಗಿತ್ತು ಊಟದ್ದು. ಇನ್ನು ಇದಾದಮೇಲೆ ನನ್ನ ಫ್ರೆಂಡ್ ಜೊತೆ ಅವಳು ಹೊರಡ್ತಿದ್ಲು, ಅವಳು ಕೂಡ ಒಂದು ಫೋಟೋ ತೆಗೆಸ್ಕೊಂಡು ಇದೊಂದು ನಮ್ಮದು ಫ್ಯಾಮಿಲಿ ಒಂದು ಫ್ಯಾಮಿಲಿ ಫೋಟೋ ಆಯಿತು ನನ್ನ ಸಿಸ್ಟರ್ ಜೊತೆ, ಹಾಗೆ ನನ್ನ ಹಸ್ಬೆಂಡ್ ಜೊತೆ. ಇದು ಆಗಿದ್ದಾದಮೇಲೆ ಈ ಒಂದು ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ ಅಂತ ಕೇಳಿಕೊಂಡು ಇನ್ನು ಫೈನಲಿ ಇವಳು ನನ್ನ ಫ್ರೆಂಡ್ ಮಗಳು. ಇವತ್ತಿನ ವಿಡಿಯೋ ಇದಾಗಿದೆ. ನಾಳಿನ ವಿಡಿಯೋದಲ್ಲಿ